ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಎಸ್ಆರ್ಎಚ್ ವರ್ಸಸ್ ಆರ್ಸಿಬಿ ನಡುವಿನ ಪಂದ್ಯದಲ್ಲಿ ಆರ್ಸಿಬಿ ಗೆಲುವಿನ ನಗೆ ಬೀರಿದೆ. ಮೈದಾನದಲ್ಲಿ ಗೆದ್ದು ಬೀಗಬೇಕು ಅಂತ ಕಾನ್ಫಿಡೆನ್ಸ್ ಇಂದ ಕಣಕ್ಕಿಳಿದಿದ್ದಂತಹ ಎಸ್ಆರ್ಎಚ್ಗೆ ಸೋಲಿನ ಕಹಿ ತಾಕಿದೆ. ಈ ಸೋಲು ಕೇವಲ ಪಂದ್ಯದ ಅಂತ್ಯ ಅಲ್ಲ, ಬದಲಿಗೆ ಒಂದು ದೊಡ್ಡ ಸಂಘರ್ಷಕ್ಕೂ ಕೂಡ ನಾಂದಿ ಹಾಡ್ತಾ ಇದೆ. ಯಾಕಂದ್ರೆ ಪಂದ್ಯ ಮುಗಿದ ಮೇಲೆ ಇಶಾನ್ ಕಿಶನ್ ಯಾವ ರೀತಿಯಾಗಿ ಮಾತನಾಡಿದ್ರು, ಅವರ ಅಸಮಾಧಾನ ಯಾವ ರೀತಿ ವ್ಯಕ್ತವಾಯಿತು ಅನ್ನೋದೇ ಈಗ ಕ್ರೀಡಾ ಲೋಕದಲ್ಲಿ ಒಂದು ರೀತಿ ತಲ್ಲಣಕ್ಕೂ ಕಾರಣ ಆಗಿದೆ. ಇಡೀ ತಂಡದ ಶ್ರಮ ವ್ಯರ್ಥವಾಗೋದಕ್ಕೆ ಆ ಕ್ಯಾಚ್ ಕಾರಣ ಆಯ್ತಾ ಅನ್ನೋ ಮಾತು ಕೂಡ ಹರಿದಾಡ್ತಾ ಇದೆ. ಈ ವರ್ಷದ ಉದ್ಘಾಟನಾ ಪಂದ್ಯವೇ ರೋಚಕ ತಿರುವಿನಿಂದ ಕೂಡಿತು. ಅಭಿಮಾನಿಗಳಿಗೆ ಸ್ಫೋಟಕ ಕ್ರಿಕೆಟ್ ಮನರಂಜನೆಯನ್ನು ಕೂಡ ಕೊಡಿತು. ದೊಡ್ಡ ಮೊತ್ತದ ಗುರಿ ಬೆನ್ನಟ್ಟಿದ ಆರ್ಸಿಬಿ ಕೇವಲ 94 ಎಸೆತಗಳಲ್ಲೇ 201 ರನ್ಗಳ ಗುರಿ ತಲುಪಿ ಎಲ್ಲರನ್ನೂ ಆಶ್ಚರ್ಯಚಕಿತವಾಗುವ ಹಾಗೆ ಮಾಡಿತು. ಈ ಅದ್ಭುತ ಚೇಸ್ಗೆ ಮುನ್ನಡೆ ಕೊಟ್ಟವರು ವಿರಾಟ್ ಕೊಹ್ಲಿ ಅವರ ಅಜೇಯ 69 ರನ್ಗಳ ಇನ್ನಿಂಗ್ಸ್. ಮೂಲಗಳ ಪ್ರಕಾರ ಇಶಾನ್ ಕಿಶನ್, ಹೆನ್ರಿಚ್ ಕ್ಲಾಸೆನ್ ಹಾಗೆ ಮೊಹಮ್ಮದ್ ಶಮಿಯನ್ನ ರಿಲೀಸ್ ಮಾಡಿ ಮಿನಿ ಹರಾಜಿಗೆ ದೊಡ್ಡ ಮೊತ್ತದೊಂದಿಗೆ ಹೋಗೋ ಪ್ಲಾನ್ ನಲ್ಲಿದ್ರು. ಈ ಮೂವರನ್ನ ರಿಲೀಸ್ ಮಾಡಿದ್ರೆ 45 ಕೋಟಿಗೂ ಹೆಚ್ಚು ಹಣ ಉಳಿಯುತ್ತೆ. ಕ್ಲಾಸೆನ್ ಅವರನ್ನ 23 ಕೋಟಿ ಬದಲಿಗೆ 15ರ ಒಳಗಡೆನೆ ಖರೀದಿ ಮಾಡೋ ಪ್ಲಾನ್ ಮಾಡ್ಕೊಂಡಿದೆ ಅಂತ ತಿಳಿದು ಬಂದಿತ್ತು. ಹೆಡ್ ಅಭಿಷೇಕ್ ಶರ್ಮಾ ಮುಂದುವರಿತಾರೆ. ಮಿನಿ ಹರಾಜಲ್ಲಿ ಬ್ಯಾಟರ್ಗಳನ್ನ ಖರೀದಿ ಮಾಡಿ ಬ್ಯಾಟಿಂಗ್ ಲೈನ್ಅಪ್ ಮೇಲೆ ಕಾವ್ಯ ಮಾರನ್ ಗಮನ ಹರಿಸ್ತಾ ಇದ್ದಾರೆ. ಸೊ ಪಂದ್ಯದ ತಿರುವು 8ನೇ ಓವರ್ನಲ್ಲಾಗಿದ್ದು, ಆ ಓವರ್ನ 3ನೇ ಎಸೆತದಲ್ಲಿ ಹೆನ್ರಿಚ್ ಕ್ಲಾಸೆನ್ ಕೊಹ್ಲಿಯ ಈಸಿ ಕ್ಯಾಚ್ ಅನ್ನ ಕೈಬಿಟ್ರು. ಆ ಟೈಮ್ನಲ್ಲಿ ಕೊಹ್ಲಿ ಕೇವಲ 28 ರನ್ ಗಳಿಸಿದ್ರು. ಆ ಕ್ಯಾಚ್ ಹಿಡಿದಿದ್ರೆ ಪಂದ್ಯದ ಫಲಿತಾಂಶವೇ ಚೇಂಜ್ ಆಗ್ತಾ ಇತ್ತೇನೋ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಈ ತಪ್ಪು ಸನ್ರೈಸರ್ಸ್ಗೆ ತುಂಬಾ ದುಬಾರಿಯಾಗಿ ಕಾಣಿಸ್ತು. ಈ ಪಂದ್ಯ ಆದಮೇಲೆ ಮಾತನಾಡಿದ ಇಶಾನ್ ಕಿಶನ್ ಸೋಲಿನ ಕಾರಣಗಳನ್ನ ವಿಶ್ಲೇಷಣೆ ಮಾಡ್ತಾ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯ ಹೇಳ್ಕೊಂಡ್ರು. ಆರಂಭದಲ್ಲಿ ಪಿಚ್ ಸ್ವಲ್ಪ ಕಠಿಣವಾಗಿದ್ರು, ಮೊದಲ 3-4 ಓವರ್ಗಳಾದ್ಮೇಲೆ ಬ್ಯಾಟಿಂಗ್ಗೆ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿದ್ರು. ನಾವು ಆರಂಭದಲ್ಲಿ ಕೆಲವು ವಿಕೆಟ್ಗಳನ್ನು ಕಳೆದುಕೊಂಡ್ವಿ, ನೆಕ್ಸ್ಟ್ ಪಂದ್ಯಗಳಲ್ಲಿ ಅದನ್ನು ತಪ್ಪಿಸೋದಕ್ಕೆ ಟ್ರೈ ಮಾಡಬೇಕು. 2ನೇ ಇನ್ನಿಂಗ್ಸ್ನಲ್ಲಿ ಪಿಚ್ ಬಹಳ ಈಸಿ ಆಗಿತ್ತು, ಚೆಂಡು ಚೆನ್ನಾಗಿ ಬ್ಯಾಟ್ಗೆ ಬರ್ತಾ ಇತ್ತು ಅಂತಾನು ಹೇಳಿದ್ರು. ಹಾಗೆ ವಿರಾಟ್ ಕೊಹ್ಲಿಯ ಬಗ್ಗೆ ಮಾತನಾಡ್ತಾ, ಚೇಸಿಂಗ್ನಲ್ಲಿ ವಿರಾಟ್ ಬಾಯ್ ಹೇಗಾಡಿದ್ರು ನೋಡಿ, ಅವರಿಗೆ ಕ್ರೆಡಿಟ್ ಕೊಡಲೇಬೇಕು. ಅವರ ವಿಕೆಟ್ ಬೇಗ ಪಡೆಯೋದು ಬಹಳ ಮುಖ್ಯ, ಇಲ್ಲ ಅಂದ್ರೆ ಅವರು ಪಂದ್ಯವನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಕ್ಲಾಸೆನ್ ಕೈಬಿಟ್ಟ ಕ್ಯಾಚ್ ಬಗ್ಗೆ ಪರೋಕ್ಷವಾಗಿ ಹೇಳಿದ ಹಾಗಿತ್ತು. ಆ ಕ್ಷಣವೇ ಪಂದ್ಯದ ದಿಕ್ಕನ್ನ ಬದಲಾಯಿಸಿತು ಅನ್ನೋದನ್ನ ಕೂಡ ಪರೋಕ್ಷವಾಗಿ ಒಪ್ಕೊಂಡ ಹಾಗೆ ಕಂಡುಬಂತು. ಈ ಹೇಳಿಕೆಯಿಂದ ಕ್ಲಾಸೆನ್ ಮೇಲೆ ಹೊಣೆಗಾರಿಕೆಯನ್ನ ಹಾಕಿದ ಹಾಗೆ ಕಾಣಿಸ್ತು. ಬೌಲಿಂಗ್ ವಿಭಾಗದಲ್ಲೂ ಸುಧಾರಣೆಯ ಅಗತ್ಯ ಇದೆ ಅಂತ ಕಿಶನ್ ಒಪ್ಕೊಂಡ್ರು. ನಾವು ಇನ್ನಷ್ಟು ಜಾಗರೂಕರಾಗಬೇಕು, ಕೆಲವು ಕಡೆ ನಾವು ತಪ್ಪಿದ್ದೀವಿ, ಆದ್ರೆ ಈ ಪಂದ್ಯದಿಂದ ಪಾಠ ಕಲಿತು ಬಲವಾಗಿ ಮರಳಿ ವಾಪಸ್ ಬರೋದಕ್ಕೆ ರೆಡಿ ಇದ್ದೀವಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಇದರ ಮಧ್ಯೆ ಇಲ್ಲಿ ಕೇವಲ ವಿರಾಟ್ ಕ್ಯಾಚ್ ಕೈ ಬಿಟ್ಟಿದ್ದು ಮಾತ್ರ ಅಲ್ಲ, ಇಶಾನ್ ಕಿಶನ್ ಅವರ ಕ್ಯಾಚ್ ಅನ್ನ ಯಾವ ರೀತಿಯಾಗಿ ಸಾಲ್ಟ್ ಹಿಡಿದ್ರು ಅದು ಕೂಡ ಟರ್ನಿಂಗ್ ಪಾಯಿಂಟ್ ಆಯಿತು. ಹಾಗೇನೆ ಇನ್ನೊಂದು ಕ್ಯಾಚ್ ಅನ್ನ ಸಾಲ್ಟ್ ಯಾವ ರೀತಿಯಾಗಿ ಹಿಡಿದ್ರು ಅದು ಒಂದು ರೀತಿ ಕಾಂಟ್ರವರ್ಸಿಗೂ ಕೂಡ ಕಾರಣ ಆಗಿದೆ. ಯಾಕೆಂದ್ರೆ ಇದು ಬೌಂಡ್ರಿ ಲೈನ್ಗೆ ತಾಗಿತ್ತು ಅವರು ಕ್ಯಾಚ್ ಹಿಡ್ಕೊಂಡಾಗ ಸಾಲ್ಟ್ ಅನ್ನೋ ವಿಚಾರ ಕೂಡ ಈಗ ಒಂದಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ ಒಂದು ಮಾತಿದೆ, ಕ್ಯಾಚಸ್ ವಿನ್ ದ ಮ್ಯಾಚಸ್ ಅಂತ. ಸೊ ಈ ಪಂದ್ಯದಲ್ಲೂ ಕೂಡ ಎಸ್ಆರ್ಎಚ್ ವರ್ಸಸ್ ಆರ್ಸಿಬಿ ಅಂತ ಬಂದಾಗ್ಲೂ ಕೂಡ ಕ್ಯಾಚೇ ಇಲ್ಲಿ ನಿರ್ಣಾಯಕ ಅಂತ ಅನ್ನಿಸ್ಕೊಳ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.